ಹೋಗು ಪರಾಕ್ರಮೆಯೇ ಇದು ಯಾವುದು ಅಭಿಮನ್ಯ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಳಗ್ಗೆ 6:50 ಜಿಮ್ಗೆ ಹೋಗ್ಬೇಕು ಅಂತ ಹೆದ್ದು ಇವತ್ತು ವರ್ಕೌಟ್ ಬ್ಯಾಕ್ ಮಾಡಬೇಕು ಅಂತ. ಹಾಗೆ ಜಸ್ಟ್ ನಾವು ಬ್ಯಾಕ್ ವರ್ಕೌಟ್ ಮುಗೀತು. ಇವಾಗ ಮನೆ ಹತ್ರ ಹೋಗ್ಬೇಕು, ರೆಡಿ ಆಗಬೇಕು ಆಫೀಸ್ಗೆ ಹೋಗೋದಕ್ಕೆ. ಜಿಮ್ ಮುಗಿಸ್ಕೊಂಡು ಇವತ್ತು ಮನೆಗೆ ಬಂದೆ. ನಾಷ್ಟ ಏನು ಮಾಡಿದ್ಯಮ್ಮ? ನಾಷ್ಟ ಫಿಶ್ ಸಾಂಬಾರ್ ಐತೆ, ಮುದ್ದೆ ಕೆಟ್ಟಿದ್ದೀನಿ, ಮುದ್ದೆ ಅನ್ನ, ಫಿಶ್ ಸಾಂಬಾರು, ಫಿಶ್ ಫ್ರೈನು ಐತೆ. ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಫಿಶ್ ಭಾನುವಾರದ್ದು ಫಿಶ್ ಸಾಂಬಾರ್ ಇದೆ ಮತ್ತು ಫಿಶ್ ಫ್ರೈ ಇದೆ. ಬೆಳಗ್ಗೆ ನಾಷ್ಟ ಅದೇ ಮಾಡಿಕೊಂಡು ಆಫೀಸ್ ಕಡೆ ಹೋಗಬೇಕು. ಎಲ್ಲ ಪೈತ್ಕೊ ಬರ್ತಾ ಇದೆಯಾ? ಹೋಟ್ಲಾಗ ಇಟ್ಬೇಕಲ್ಲಮ್ಮ. ಗುಡ್ ಬಾ. ಸದಾ ಬಾ ತಾತ, ಕುತ್ಕೋ ಬಾ ತಾತ. ನೀನು ಇರ್ತೀಯ ಕುಂತಿಲ್ಲ ಯಾಕ? ನೀನು ನಾನಿಲ್ಲಕಲ್ಲ ನಾ ಕುಂಡ್ರಕಲ್ಲ ಯಾಕ? ನೀ ಕುಂಡ್ರು ಬೇಡ ತತ್ತಪ್ಪ. ಆಶೀರ್ವಾದ ಮಾಡ್ತಾನೆ. ಯಾರೋ ನಿನಗೆ ಮಾಡ್ತತ, ಹಿಂಗೆ ಮಾಡ್ತತ, ಆಶೀರ್ವಾದ ಮಾಡ್ತಾನೆ. ನೀ ಹಂಗ ಕುಂಡ್ರು ಇಲ್ಲಿ ನಿಲ್ಲು. ಇಲ್ಲ ತಾತಪ್ಪ ಕುಡ್ಸು ಮಗನೇ. ನೀನ್ ಕುತ್ಕೊಬೇಕು. ನಾನು ಕುಂತ್ಕೊಳಕಲ್ಲ, ನಾನು ನಿಂತ್ಕೊಂಡು ಹಿಂಗ್ ಮಾಡ್ತಾನೆ. ಹಿಂಗ್ ಮಾಡ್ತೀಯಾ? ಹೋಗು ಪರಾಕ್ರಮೆ ಅಂದ್ರೆ ಏನು ಕರ್ನಾಟಕ ಗೊತ್ತಾಯ್ತು ನಿಂಗೆ? ಹೋಗು ಪರಾಕ್ರಮೆ ಶಾಲೆ ಅಂತ ನಾ ಹೇಳ್ತಾನೆ. ಏನ್ ತಾತ? ಇಲ್ಲ, ನೀನ್ ಕುತ್ಕೋ ಬಾ, ಇರ್ತೀನಿ. ನೀನ್ ಕುತ್ಕೋ ಬಾ. ನಿಂತ್ಕೊಂಡು ಹೇಳ್ತಾನೆ. ಹಂಗೆ ಹಂಗೆ ಅಮ್ಮ. ಕುತ್ಕೋ. ಹೇಳ್ತಾತ. ಹೋಗು ಪರಾಕ್ರಮೆಯೇ ಸಮರಕ್ಕೆ, ಹೋಗು ಪರಾಕ್ರಮೆಯೇ ಅಂದ್ರೇನ ಗೊತ್ತಿಲ್ಲ. ಸಮರಕ್ಕೆ ಹೋಗು ಅಂತ. ಸಮರಕ್ಕೆ ಅಂದ್ರೆ ಸಮರ ಅಂದ್ರೆ ನೀನ್ ಕಾರ್ಯ ಒಳ್ಳೇದ್ ಕಾರ್ಯ ಮಾಡ್ಕಿ ಬಾ ಹೇಳಿ. ತಾಯಿ ಹೇಳ್ಬೇಕದ್ ನಾನು ಅಲ್ಲ, ನಾನೇ ಹೇಳ್ತೇನೆ. ತಾಯಿ ಆಶೀರ್ವಾದ ಮಾಡ್ಬೇಕು ಹೇಳಿ. ನೀ ಪರಾಕ್ರಮ ಯಾವ್ದು ಕೆಲಸ ಮಾಡ್ತಿ ಅದು ಒಳ್ಳೇದಾಗ್ಲಿ ಅಂತ. ನಾನು ಮಾಡೋ ಕೆಲಸ ಒಳ್ಳೇದಾಗ್ಲಿ ಅಂತ ತಾತ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಮರಕ್ಕೆ ಹೋಗು ಪರಾಕ್ರಮೆಯೇ ಬಾಲ ಇಮಲ ಕುಲ ಬಾಲ ರವಿಯೇ. ತಾತ ಅಲ್ಲಿಲ್ಲ ಅಂತ ಹೇಳ್ತಾರೆ, ಬಟ್ ಆದ್ರೂ ಹಾಡು ಚೆನ್ನಾಗಿ ಆಡ್ತಾ ಇದ್ದಾರೆ. ಸಮರಕ್ಕೆ ಹೋಗು ಪರಾಕ್ರಮೆಯೇ ಇಮಲ ಕುಲ ಬಾಲ ರವಿಯೇ, ಹೋಗು ಪರಾಕ್ರಮೆಯೇ ಸಮರಕ್ಕೆ ಹೋಗು ಪರಾಕ್ರಮೆಯೇ. ಆಶೀರ್ವಾದ ಕುತ್ಕ ಹಂಗೆ ಹಂಗೆ ತಕ್ಕ ಮಗನೇ. ಒಳ್ಳೇದಾಗ್ಲಿ. ನಮಸ್ಕಾರ ಅಕ್ಕ, ಮೂರ್ ಸತಿ. ಮುಂದ್ ಮದ್ವೆ ಮಾಡ್ತಾರ, ಮೂರ್ ಸತಿ ಅಕ್ಕಪ್ಪ. ಗಂಡ್ರ ಹೆಂಡತಿ ಸುಖದಿಂದ. ಈಗ ಅವ್ರ ಹೆಂಗ್ ಬೆಳ್ಸ್ಯಾರ ನೀ ಹಂಗೆ ಬೆಳ್ಸಿ. ಇದು ಯಾವುದು? ಅಭಿಮನ್ಯನ ಇದ್ದು ಕಳಿಸ್ಬೇಕಾರೆ ಸುಭದ್ರ ಹೇಳಿದ್ ಬಿಡ ಹಾಡು ಇದು. ಹೋಗೋ ಕೆಲಸ ಒಳ್ಳೇದಾಗಿ ಗೆದ್ದು ಬಾ ಅಂತ. ಗೈಸ್, ನಾನು ಸ್ನಾನ ಮಾಡಿ ಇವಾಗ ತಾನೇ ಈಚೆ ಬಂದೆ. ತಾತ ಆಲ್ರೆಡಿ ಬಂದು ಕಾಯ್ತಾ ಇದ್ರು. ಆಶೀರ್ವಾದ ಮಾಡ್ಬೇಕಂತ ತಾತ ಬಂದಿದ್ದಾರೆ. ಒಂದು ಹಾಡು ಹೇಳಿದ್ದಾರೆ. ಹಾಡಂತೂ ತುಂಬ ಇಷ್ಟ ಆಯಿತು ನನಗಂತೂ. ಎಷ್ಟು ಪ್ರೀತಿ ಇದೆ ಒಂಥರ, ಇದೆಲ್ಲ ತುಂಬ ಒಂಥರ ಇಷ್ಟ. ಅದ್ರ ವಯಸ್ಸಾದವರು ಆಶೀರ್ವಾದ ಮಾಡು. ತಾತನ ಟೀ ಕೊಡಮ್ಮ, ಕುಡಿ. ಯಾರು ಬರ್ತಾರೆ. ಗೈಸ್, ಗಾಡಿ ಫೈನ್ ಯಾರನ್ನ ಕಟ್ಟಂಗಿದ್ರೆ ಕಟ್ಕೊಂಬಿಡಿ. ನಮ್ಮ ವಿನೋದ್ ಸರ್ ಕಟ್ಟಕ್ಕಂತ ಬರ್ತಾ ಇದ್ದಾರೆ ಗಾಡಿ ಫೈನು. ಏನೋ ಆಫರ್ ಬಿಟ್ಟಿದ್ದಾರೆ. ಎಷ್ಟು ಸರ್ ಆಫರು? 50-50 ಆಫರ್ ಬಿಟ್ಟಿದ್ದಾರೆ. ನೀವೇನೇನೋ ಪೇ ಮಾಡಂಗಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ 500 ಇರೋ ಜಾಗದಲ್ಲಿ 250 ರುಪೀಸ್ ಅಷ್ಟೇ. ಕಟ್ಕೊಂಬಿಡಿ ಬೇಗ. ಎಷ್ಟನೇ ತಾರೀಕು ಅಂತ ಡ್ಯೂ ಡೇಟ್ ಯಾವಾಗ? ಬೆಂಗಳೂರು ಅವನಿಗೆ ಬಂದಿದ್ದೀವಿ. ನೋಡ್ರೆ ನಮ್ಮ ವಿನೋದ್ ಸರ್ ಬ್ಯಾಡ್ ಅದೃಷ್ಟ. ಸರ್ ನಿಮ್ಗೆ ಇವತ್ತು ಅದೃಷ್ಟ ಇಲ್ಲ ಸರ್.
ಗಾಯ್ಸ್ ಫೈನ್ ಕಟ್ಟುವ ಅಂತ ಬಂದ್ರೆ ಫೈನ್ ಕಟ್ಟಕ್ ಆಗಿಲ್ಲ, ಯಾಕಂದ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಪಕ್ಕ ಆದ್ರೆ ಇವತ್ತು 100% ಅವ್ರು ಕಟ್ಕೊಡ್ತಾರೆ. ಅವ್ರ ಮಗ ನೋಡಿದ್ರೆ ನಂಗೆ ಹಂಗ ಅನ್ಸಿದೆ. ಕಾಸು ಎತ್ಕೊಂಡ್ ಬಂದಿದ್ದಾರೆ, ಊರಿಗೆ ಹೋಗ್ಬಿಟ್ಟು ಪಕ್ಕ ಕಟ್ತಾರೆ. 1000 rupees ಇದ್ದಿದ್ದು ನೋಡಿ 500 ರೂಪಾಯಿ ತೋರಿಸ್ತಿದಾರೆ ಅವರು. 1000 rupees ಇರೋದು 500 rupees ಇವಾಗ. ಸರ್ ಆಯ್ತಾ ನಾಷ್ಟ? ಆಯ್ತು. ಎಷ್ಟು ಗಂಟೆಗೆ ತಿಂದ್ರಿ? 10 ಗಂಟೆಗೆ. 10 ಗಂಟೆಗೆ ತಿಂದ್ರಾ? ಎಷ್ಟು ಗಂಟೆಗೆ ಬಂದ್ರಿ ಮನೆಯಿಂದ ಇವತ್ತು? 7 ಗಂಟೆ 6:30ಗೆ ಬಂದ್ಬಿಟ್ಟೆ ಇವತ್ತು. 6:30ಗೆ ಬಂದ್ರಾ? ಹಾ. 6:30 ಹಾ ನನ್ನ ಮಗನ ಸೊಸೆ ಹಾ. ಓಪೋ ಫೋನ್ ಗಿಫ್ಟ್ ಕೊಟ್ಟವ್ರೆ ಫಾದರ್ಸ್ ಡೇಗೆ. ಯಾರಿಗೆ? ನನಗೆ. ಇವಾಗ ಎತ್ಕೊಂಡ್ ಬಂದಿದ್ದೀರಾ? ಹಾ. ತೋರಿಸಿ ನೋಡೋಣ ಹೆಂಗಿದ್ಯಾ. ಅಲ್ಲಿದೆ ತೋರಿಸ್ತಿದ್ ಮನೆ. ಯಾವ್ದದು? ಓಪೋ. ಓಪೋ ಫೋನ್ ಇಸ್ಕೊಟ್ಟಿದ್ದಾರೆ ಗೈಸ್, ಹೊಸದು. ಸ್ಪೆಷಲ್ ಏನ್ ಗೊತ್ತಾ, ಹ್ಯಾಪಿ ಫಾದರ್ಸ್ ಡೇಗೆ ಇವ್ರಿಗೆ ಈಸ್ಕೊಟ್ಟಿರೋದು. ಮಗನ ಸೊಸೆ.